ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಆಷಾಢದಲ್ಲಿ ಈ ನಿಯಮಗಳನ್ನು ಫಾಲೋ ಮಾಡಿ. ಆಷಾಢ ಮಾಸದಲ್ಲಿ ನವ ವಧು ಮತ್ತು ಅತ್ತೆ ಒಂದೇ ಬಾಗಿಲಿನಲ್ಲಿ ಹೋಗಬಾರದು ಎಂಬ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿಯೇ ಸೊಸೆಯನ್ನು ಆಷಾಢ ಮುಗಿಯುವವರೆಗೂ ತವರು ಮನೆಗೆ ಕಳಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಅನೇಕ ಜೋಡಿಗಳು ಮದುವೆ ಬಂಧನದಲ್ಲಿ ಬಂದಿಯಾಗಿ ಕೆಲವೇ ದಿನದಲ್ಲಿ ಆಷಾಢ ಬರುತ್ತದೆ. ನಮ್ಮ ದೇಶದಲ್ಲಿ ಆಷಾಢ ಮಾಸಕ್ಕೆ ಪ್ರಾಧಾನ್ಯತೆ ಇದೆ. ಈ ಮಾಸದಲ್ಲಿ ಹೊಸದಾಗಿ ಮದುವೆಯಾದ ಜೋಡಿಗಳು ಒಂದೇ ಮನೆಯಲ್ಲಿ ಇರಬಾರದು ಎಂಬ ನಿಯಮವನ್ನು ಹಲವು ವರ್ಷಗಳಿಂದ ಪಾಲನೆ ಮಾಡಿಕೊಂಡು ಬರಲಾಗುತ್ತಿದೆ. ಎಲ್ಲ ಆಚರಣೆಗಳಿಗೂ ಸಾಂಪ್ರದಾಯಿಕ ಕಾರಣಗಳಿವೆ. ನವವಧು ಮತ್ತು ಅತ್ತೆ ಒಂದೇ ಹೊಸ್ತಿಲು ದಾಟಬಾರದು. ಈ ರೀತಿ ನಡೆದರೆ ಮುಂದೆ ಇಬ್ಬರ ಬಾಂಧವ್ಯದಲ್ಲಿ ಮನಸ್ತಾಪ ಉಂಟಾಗಬಹುದು ಅಂತ ಹೇಳುತ್ತಾರೆ. ಹಾಗಾಗಿಯೇ ವಧುವನ್ನು ತವರಿಗೆ ಕಳಿಸಲಾಗುತ್ತದೆ. ತವರಿಗೆ ಬಂದಿರುವ ಹೆಣ್ಣು ಮಕ್ಕಳು ಕಾಲ್ಗೆಜ್ಜೆ ಧರಿಸಬೇಕು. ಇದರಿಂದ ಮನೆಯಲ್ಲಿ ಓಡಾಡುವಾಗೆಲ್ಲ ಸದ್ದು ಆಗುತ್ತದೆ. ಇದರಿಂದ ಆಷಾಢದ ಬಳಿಕ ಗಂಡನ ಮನೆಗೆ ಹಿಂದಿರುಗಿದಾಗ ಈ ಕಾಲ್ಗೆಜ್ಜೆ ಸದ್ದು ತಾಯಿಗೆ ಮಗಳ ನೆನಪನ್ನು ಮಾಡುತ್ತದೆ ಎಂಬ ನಂಬಿಕೆಯಿಂದ ಈ ನಿಯಮವನ್ನು ಪಾಲಿಸಲಾಗುತ್ತದೆ. ಆಷಾಢ ಮುಗಿಸಿಕೊಂಡು ಹೊರಟ ಮಗಳಿಗೆ ತವರು ಮನೆಯಿಂದ ಗೆಜ್ಜೆಗಳಿಲ್ಲದ ಕಾಲ್ಚೇನನ್ನು ನೀಡಲಾಗುತ್ತದೆ. ಇದಕ್ಕೆ ಕಾರಣ ಮುಂದೆ ಗಂಡನ ಮನೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಬೇಕು ಎಂಬುದಾಗಿದೆ. ಮನೆಯಲ್ಲಿ ಹಿರಿಯರು ಹೇಳುವ ಆಚರಣೆಗಳ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ. ಇನ್ನು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಪೂಜೆಗಳನ್ನು ಸಹ ಮಾಡಲಾಗುತ್ತದೆ. ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಆದರೆ ಇಂದಿನ ಯುವ ಜನತೆ ಆಧುನಿಕತೆಯ ಭರಾಟೆಯಲ್ಲಿ ಈ ನಿಯಮಗಳನ್ನು ಪಾಲಿಸುವುದಕ್ಕೆ ಹಿಂದೇಟು ಹಾಕುತ್ತಾರೆ. ಇನ್ನು ಕೆಲವರು ತಮ್ಮ ಅನುಕೂಲಗಳಿಗೆ ತಕ್ಕಂತೆ ನಿಯಮಗಳಲ್ಲಿ ಕೊಂಚ ಬದಲಾವಣೆ ಮಾಡಿಕೊಂಡು ಅನುಸರಿಸುತ್ತಾರೆ. ಇನ್ನು ಆಷಾಢ ಮಾಸದಲ್ಲಿ ಹೊಸ ಬಟ್ಟೆ, ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವುದಿಲ್ಲ. ಯಾವ ಶುಭ ಕಾರ್ಯಗಳನ್ನು ಸಹ ಮಾಡುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಮಾತ್ರ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.